ಅಂದ್ರೆ ನನಗೆ ನನ್ನ ಮಗು ಬೇಕು. ನಾನ್ ಕೊಡಲ್ಲ. ಕೊಡಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ. ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಯಾಕೆ ಫ್ರೆಂಡ್ ಕರೆದ್ರಿ? ಪುಟಿ, ನಾನು ನಿನ್ನ ಹತ್ರ ಏನೋ ಕೇಳ್ತೀನಿ, ಹೇಳ್ತೀಯಾ? ಏನು? ಅಮ್ಮ ಯಾಕೆ ಇವತ್ತು ಒಂಥರ ಇದ್ದಾರೆ? ಏನಾಯ್ತು? ಯಾಕೆ ಅಷ್ಟೊಂದು ಡಲ್ ಆಗಿದ್ದಾರೆ? ಡಲ್ಲಾಗಿಲ್ಲ, ಅಳ್ತಿದ್ದಾರೆ. ಅಳ್ತಿದಾರಾ? ಯಾಕೆ ಪುಟಿ? ಇವಾಗ ನಮ್ಮ ಅಪ್ಪ ಸ್ಕೂಲ್ ಹತ್ರ ಬಂದಿದ್ರು, ಅದಕ್ಕೆ. ಏನೋ ಅಪ್ಪನ? ಅಲ್ಲ, ಅಪ್ಪ ಬಂದಿದ್ರೆ ನಿಮ್ಮಮ್ಮ ಯಾಕೆ ಅಳ್ಬೇಕು? ಅವರು ತುಂಬಾ ಕೆಟ್ಟವರು. ಅವ್ರನ್ನ ನೋಡಿದ್ರೇನೆ ಭಯ ಆಗುತ್ತೆ, ಅಷ್ಟು ಕೆಟ್ಟವರು. ಹೌದಾ? ಅವರು ಅಮ್ಮಂಗೆ ಬೈತಾರೆ, ಹೊಡಿತಾರೆ, ತುಂಬಾ ಕಷ್ಟ ಕೊಡ್ತಾರೆ. ಹೌದಾ? ನಿಮ್ಮಪ್ಪ ಸ್ಕೂಲ್ ಹತ್ರ ಬಂದಿದ್ರಾ? ನಿಮ್ಮಪ್ಪ ಅಷ್ಟೊಂದು ಕೆಟ್ಟವ್ರಾ? ಅದಕ್ಕೆ ಅಮ್ಮಂಗೆ ಅವ್ರನ್ನ ಕಂಡ್ರೆ ಭಯ. ಪಾಪ ಅಮ್ಮ ಏನು ಮಾತಾಡ್ತಾನೆ ಇಲ್ಲ, ಕುತ್ಕೊಂಡು ಅಳ್ತಿದ್ದಾರೆ. ಅವರೆಲ್ಲ ನೋಡಿದ್ರೆ ನನಗೂ ಅಳು ಬರುತ್ತೆ, ತುಂಬಾನೇ ಬೇಜಾರಾಗುತ್ತೆ ಫ್ರೆಂಡ್. ಸರಿ ಪುಟ, ನಾನು ಕೇಳಿದ್ನ ಅಮ್ಮನ ಹತ್ರ ಹೇಳ್ಬೇಡ, ಆಮೇಲೆ ಅವ್ರು ಇನ್ನೂ ನೊಂದ್ಕೋತಾರೆ, ಆಯ್ತಾ? ಹೇಳಲ್ಲ, ಪಾಪ ಅಮ್ಮ ಬೇಜಾರು ಮಾಡ್ಕೋಬಾರ್ದು. ಹೌದು ಪುಟ, ನಿಮ್ಮಮ್ಮ ತುಂಬ ಒಳ್ಳೆಯವರು. ಅವ್ರು ಯಾವಾಗೂ ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅಷ್ಟೇ ನಾನು ಕೂಡ ಬಯಸೋದು. ಅಷ್ಟು ಒಳ್ಳೆಯವ್ರಿಗೆ ದೇವ್ರು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೋ? ಸರಿ ನಡಿ, ಅಮ್ಮನ್ನ ಕೆಳಗಡೆ ಫಂಕ್ಷನ್ ನಡೀತಿದ್ಯಲ್ಲ ಅಲ್ಲಿ ಕರ್ಕೊಂಡು ಹೋಗೋಣ, ಸರಿನಾ? ಬಾ ನಡಿ. ನಾನು ಎತ್ತಾಡ್ಸಿದ ಕೂಸು ತುಂಬಾ ನೆನಪಾದ್ಲು ಸರ್, ಅದಕ್ಕೆ ಅವಳು ನೆನೆಸ್ಕೊಂಡು ಇಲ್ಲಿಗೆ ಬಂದೆ. ಏನ್ ಸುಧಾ, ದೊಡ್ಡ ಮನೆ ಸೇರಿದ ತಕ್ಷಣ ಗಂಡನೇ ಮರ್ತು ಬಿಡೋದ? ಅಲ್ಲ, ಇಂಥ ಕಡೆ ಸೇರ್ಕೊಂಡಿದ್ದೀನಿ ಅಂತ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಿದ್ದೀನಿ ಗೊತ್ತಾ? ಇಡೀ ಬೆಂಗಳೂರನ್ನೇ ಜಾಲಾಡಿದ್ದೀನಿ. ನಿನಗೆ ಗೊತ್ತು ತಾನೆ ನೀನು ಅಂದ್ರೆ, ನನ್ನ ಮಗಳು ಅಂದ್ರೆ ನನಗೆ ಎಷ್ಟು ಪ್ರೀತಿ ಅಂತ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿ ಜೈಲಿಗೆ ಹೋದ ಅಂದ ಮಾತ್ರಕ್ಕೆ ನಿನಗೆ ಗಂಡನೇ ಬೇಡವಾದ್ನ? ಆಗಿದ್ದಾಯ್ತು, ಬಾ ಹೋಗೋಣ. ಓ, ಬರಲ್ವಾ? ಸರಿ ಬಿಡು, ನಾನು ನಿನಗೆ ಬಲವಂತ ಮಾಡಲ್ಲ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ಲಚ್ಚಿ, ಲಚ್ಚಿ, ಬಾ ಪುಟ. ಪುಟಿ, ಬಾ ಪುಟಿ, ಬಾ, ಅಪ್ಪ ಕರೀತದನ್, ಬಾ ಪುಟಿ. ಓ, ಮಗುಗೂ ನಿನ್ ಬುದ್ಧಿನೇ ಹೇಳ್ಕೊಟ್ಟಿದ್ಯಾ? ಇರ್ಲಿ ಬಿಡು. ಸರ್ ಪ್ಲೀಸ್ ಸರ್, ನಾನು ನಿಮ್ ಕಾಲಿಗೆ ಬೀಳ್ತೀನಿ ಸರ್. ದಯವಿಟ್ಟು ನನ್ನ ಮಗಳು ನನ್ನ ಜೊತೆ ಕಳಿಸ್ಕೊಡಿ ಸರ್, ಪ್ಲೀಸ್ ಸರ್. ಸರ್, ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ತುಂಬಾ ಬೇಜಾರಲ್ಲಿದ್ದೀನಿ. ದಯವಿಟ್ಟು ಇನ್ನಷ್ಟು ನೋವು ಕೊಡ್ಬೇಡಿ ಪ್ಲೀಸ್.
ಸುಧಾ, ಮಿಸ್ಟರ್, ಇಷ್ಟು ದಿವಸ ನಿಮಗೆ ಮಗಳು ಹೆಂಡತಿ ಯಾರು ನೆನಪಾಗ್ಲೇ ಇಲ್ವಾ? ಎಲ್ಲಿದ್ದು ಇಷ್ಟು ದಿವಸ? ಅವಳು ಜೀವನ ನಡೆಸೋದಕ್ಕೆ ಕಷ್ಟಪಡ್ತಾ ಇದ್ದಾಗ, ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಗ, ಸಂಸಾರನ ಹೇಗಪ್ಪ ನಡೆಸೋದು ಅಂತ ಕಂಗಾಲಾಗಿದ್ದಾಗ ಎಲ್ಲಿದ್ರಿ ನೀವು? ಕಂದ ಏನಾಗಿಲ್ಲ ಕಣೆ. ಅಯ್ಯೋ ಕಂದ, ಹೆದರ್ಕೋಬೇಡ. ನೋಡು ಗುಂಡು ಅಲ್ಲೇ ಇದನ್ ನೋಡು. ಹೆದರ್ಕೋಬಾರ್ದು ಕಂದ. ಆಯ್ತಾಯ್ತು, ಏನಾಗಿಲ್ಲ ಏನಾಗಿಲ್ಲ. ನೋಡು ಗುಂಡ ಅಲ್ಲೇ ಇದನ್ ನೋಡು. ಭೂಮಿಕಾ ಅವ್ರು ಇಷ್ಟಕ್ಕೆ ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಒಂದು ಮಗು ಕಳೆದೋಗಿದೆ ಅಂತ ವಿಷಯ ಗೊತ್ತಾದ್ರೆ ಅವ್ರು ಹೇಗೆ ಹಾಕ್ಬೇಡ. ಅವ್ರಿಗೆ ಇದನ್ನು ಸಹಿಸ್ಕೊಳ್ಳೋ ಶಕ್ತಿ ಖಂಡಿತ ಇಲ್ಲ. ಹೌದತ್ಗೆ, ಅವನೇ ನನ್ನ ಗಂಡ, ಹೆಸರಿಗಷ್ಟೇ ಗಂಡ. ಆದ್ರೆ ಆ ಜಾಗಕ್ಕೆ ತಕ್ಕನಾಗೆ ಅವನು ಯಾವತ್ತೂ ಇರಲಿಲ್ಲ. ನಾನು ಅವನನ್ನು ಅವನು ಅಂತಾನೆ ಮಾತಾಡ್ತೀನಿ. ಯಾಕೆಂದ್ರೆ ಆ ಮನುಷ್ಯನ ಬಗ್ಗೆ ನನಗೆ ಎಳ್ಳಷ್ಟು ಗೌರವ ಇಲ್ಲ. ಅವನದನ್ನ ಉಳಿಸ್ಕೊಂಡಿಲ್ಲ. ಇವಾಗ ನೀವು ನೋಡಿದ್ರಲ್ವಾ, ಅದು ನಿಜ ಅಲ್ಲ ಅದ್ಗೆ. ಅವನು ಹೀಗಿಲ್ಲ, ಬೇರೆ ಥರನೇ ಇದ್ದಾನೆ.